ಈ ವಿದ್ಯಾರ್ಥಿಗಳ ಸಮಸ್ಯೆ, ಯುವಕರ ಸಮಸ್ಯೆ ಇಲ್ಲ. ಇವರು ಬೆದರಿಸುವಂಥ ಕೆಲಸ ಮಾಡ್ತಾರೆ. ಮತ್ತಷ್ಟು ಅದು ಸ್ಟ್ರೈಕ್ ಹೆಚ್ಚಾಯ್ತು. ಈ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ರಾಹುಲ್ ಗಾಂಧಿಯವರು, ಮೂಲತಃ ರಾಹುಲ್ ಗಾಂಧಿಯವರು ಸ್ವಾಮ್ಯವಾದಿಗಳು, ಜನರ ಕೋಪ ಕಾಣುವಂಥವ್ರು, ಆ ಮಾತು ಬೇರೆ. ಇವ್ರು ಕುಡ್ಕೊಂಡು ಈ ಯುವಕರು ಬೆನ್ನು ಹತ್ತಿದ್ದಾರೆ. ಯುವಕರನ್ನ ಹಿಡ್ಕೊಂಡ್ರೆ ನಮಗೆ ಕೆಲಸ ಆಗ್ತಂತೆ. ಆ ದಿಶೆಯಲ್ಲಿ ಇವರು ಸಹಿತ ಈ ವಿಶೇಷವಾಗಿ ರೈತ ಚೈತನ್ಯ, ಶಾಲಾ ಮಕ್ಕಳಿಗೆ ಈ ಅಕ್ಷರ ಅಭಿಯಾನ, ಕೌಶಲ್ಯಾಭಿವೃದ್ಧಿ, ಕೋಡಿಂಗ್ ಗುರುಕುಲ 2047ವೇಗೆ 320 ಲಕ್ಷ ಕೋಟಿ ಆರ್ಥಿಕ ತಿಂಗಳು ರಾಜ್ಯವಾಗಿ ಮಾಡ್ತನು ಅಂತೇಳಿ ಮಾತಾಡಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಇಂಥ ಮಾತುಗಳನ್ನ ಹೆಚ್ಚು ಕಡಿಮೆ ನಮ್ಮ ಮೋದಿಯವ್ರು ಮಾತಾಡಿದ್ರೆ ಏನಪ್ಪ ಅಂದ್ರೆ, ಭಾಷಣ ಕೇಳಿದಾಗ ಇವು ಯಾರಿಗಪ್ಪ ಅಂದ್ರೆ ವೆಲ್ ಎಜುಕೇಟೆಡ್ ಮಕ್ಕಳಿಗೆ, ಮಧ್ಯಮ ವರ್ಗದ ತಂದೆ ತಾಯಿಗಳ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ನೌಕರದಾರರ ಮಕ್ಕಳಿಗೆ, ಒಂದು ಸ್ವಲ್ಪ ವ್ಯಾಪಾರಸ್ಥ ಗಂಟಲಿದ್ದಂಥವ್ರ ಮಕ್ಕಳಿಗೆ ಅನುಕೂಲ ಆಗುವಂಥ ಇವೆರಡೂ ಆಗಿದ್ದಾವೆ. ಈ ಎರಡೂ ನಿರ್ಧಾರಗಳು ಇಲ್ಲೇ ಈ ದೇಶದ ಮೂಲ ಉದ್ಯೋಗ ಸೃಷ್ಟಿ ಮಾಡುವಂತಹ ಕ್ಷೇತ್ರದ ಬಗ್ಗೆ ಎಲ್ಲೂ ಚರ್ಚೆ ಇಲ್ಲ. ರೈತರ ಬಗ್ಗೆ ಸಂಪತ್ತಿ ತೋರಿಸ್ತಾರೆ, ಮತ್ತೇನು ಮಾಡ್ತಾರೆ. ಆದ್ರೆ ಆ ಕ್ಷೇತ್ರವನ್ನು ಎಬ್ಬಿಸ್ಬೇಕಪ್ಪ, ಆ ಕ್ಷೇತ್ರ ಎದ್ರೆ ಇಡೀ ದೇಶ ಹೇಳ್ತದೆ ಅನ್ನೋಂಥ ಮಾತು ಯಾರಿಗೂ ಇಲ್ಲ. ಇಬ್ಬರು ನಾಯಕರಿಗೆ, ಡಿ ಕೆ ಶಿ ಅವರಿಗೆ ಆಗಿರ್ಬೋದು, ಮೋದಿಯವರಿಗೆ ಆಗಿರ್ಬೋದು. ಕಳೆದ 12 ವರ್ಷ ಅದನ್ನು ನೋಡ್ತಾ ಇದ್ದೀವಿ. ಡಿ ಕೆ ಶಿ ಅವರಂತೂ ಈ ಫಸ್ಟ್ ಟೈಮ್ ಮಾತಾಡಿದ್ದಾರೆ. ಮತ್ತು ಅವರು ವಿಚಾರಧಾರೆ ಹೆಚ್ಚು ಕಡಿಮೆ ಹೌದು ಮೃದು ಹಿಂದುತ್ವವಾದಿ ಹೇಳ್ಬೋದು. ಮತ್ತು ಅವರು ಕಾರ್ಪೊರೇಟ್ರಿಂದ, ಇನ್ನೊಬ್ಬರಿಂದ, AI ಜ್ಞಾನದಿಂದ ಹೊರತಿಲ್ಲ. ಅದನ್ನು ಮಾಡಬೇಕಪ್ಪ. ಯಾಕಂದ್ರೆ ಅವ್ರಿಗೆ ಕಣ್ಣಿಗೆ ಕಾಣೋದು ಎದ್ದ ತಕ್ಷಣ ಬೆಂಗಳೂರು ಅಷ್ಟೇ. ಉಳಿದ ಕಡೆ ಈ ದೇಶದ ಪ್ರಜೆಗಳು ಯಾವ ರೀತಿ ಇದ್ದಾರೆ, ಅವ್ರ ಬದುಕು ಏನೈತಿ, ಅವ್ರನ್ನ 10 ಕಿಲೋ ಅಕ್ಕಿ ಕೊಡ್ತೀವಿ, ಮತ್ತೇನೋ ಮಾಡ್ತೀವಿ ಅನ್ನೋದು ಹೇಳ್ತಾರೆ ವಿನಃ ಅವ್ರ ಬದುಕನ್ನು ಕಟ್ಟುವಂಥದ್ದು, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಚಿಂತನೆ ನಮ್ಮ ಸಿದ್ದರಾಮಯ್ಯವ್ರಿಗೂ ಇರಲಿಲ್ಲ, ಈಗ ಇರ್ತಿರೋದು ಡಿ ಕೆ ಶಿವಕುಮಾರ್ ಅವ್ರಿಗೂ ಇಲ್ಲ. ಯಾಕಂತಂದ್ರೆ ಇವ್ರು ಗ್ಯಾರಂಟಿ ಕೊಟ್ಟಿವಪ್ಪ ನಾವು, ಇದಕ್ಕೆ ಹೆಚ್ಚಿನ ಕೊಡ್ಲಿಕ್ಕೆ ಸಾಧ್ಯದ ಅನ್ನೋ ಮಾತಾಡ್ತಾರೆ ವಿನಃ ಇವರು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ವಿನಃ ನಿಜವಾಗಿಯೂ ಇಲ್ಲಿ ಉದ್ಯೋಗ ಸೃಷ್ಟಿಯಾಗುವಂಥ ಕ್ಷೇತ್ರ ಕೃಷಿ ಆಧಾರಿತ ಉದ್ಯಮಿಗಳು, ಇದರ ಬಗ್ಗೆ ಯಾರೂ ಚಿಂತನೆ ಇಲ್ಲ.